ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ ಕಾಯಕ ಯೋಗಿ ವಿಜಯ್ ಸಿದ್ಧಾರ್ಥ ಹೆಗ್ಡೆ ಅವರು. ಇವರು ಕಾಫಿ ಕಿಂಗ್ ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರು ಕಾಫಿ ಕಿಂಗ್ ಅಂತ. ಚಿಕ್ಕಮಂಗ್ಳೂರಲ್ಲಿ ಏನು ನೀವು ABC ಕಾಫಿ ಕ್ಯೂರಿಂಗ್ ಅಂತ ಕಾಣ್ತಿರಲ್ಲ, ಅದು ಇವರೇ ಸ್ಥಾಪನೆ ಮಾಡಿದ್ದು. ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಇವರು ಕಾಫಿಯಲ್ಲಿ. ನಾವು ನೋಡ್ದಂಗೆ ಇವತ್ತು ಅವರು ಇಲ್ಲ, ಆದರೆ ಬಟ್ ಇವ್ರ ಹೆಸರಿದೆ. ತುಂಬ ಒಳ್ಳೆ ಮನುಷ್ಯ ಇವರು. ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟಂತಹ ದಣಿ. ಮತ್ತು ಇವ್ರದ್ದು ತುಂಬ ಸಾವಿರಾರು ಎಕರೆ ತೋಟ ಇದೆ. ನೀವು ಆನ್ ದ ವೇ ಚಿಕ್ಕಮಂಗ್ಳೂರು ಟು ಮೂಡಿಗೆರೆ ಹೋಗ್ಬೇಕಾದ್ರೆ ಇದೊಂದು ಸಿದ್ಧಾರ್ಥ್ ಪಾರ್ಕ್ ಅಂತ ಒಂದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೀವು ಆನ್ ದ ವೇ ಟ್ರಾವೆಲ್ ಮಾಡ್ಬೇಕಾದ್ರೆ ಮಂಗಳೂರು ಹೋಗ್ಬೇಕು, ಧರ್ಮಸ್ಥಳ ಹೋಗ್ಬೇಕು, ಮೂಡಿಗೆರೆ ಬರ್ಬೇಕಂದ್ರೆ ನಿಮಗೇನಾದ್ರು ಒಂದು ಬ್ರೇಕ್ ತೊಗೋಬೇಕು ಅಂದರೆ ಇಲ್ಲಿ ಬಂದು ಹೋಗಿ. ತುಂಬ ಚೆನ್ನಾಗಿದೆ ಪಾರ್ಕು, ನೀಟಿದೆ, ಶಾಂತಿಯಾಗಿದೆ, ಆರಾಮಾಗಿ ಮಾತಾಡ್ಬೋದು. ಒಂದೊಳ್ಳೆ ಸಣ್ಣದಾಗಿ ಬ್ಯಾಕ್ ಸೈಡಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಂಗ್ಳೂರಿಂದ ಮೂಡಿಗೆರೆ ಹೋಗೋ ರೂಟಲ್ಲಿ ಇಲ್ಲೊಂದು ಸಿದ್ಧಾರ್ಥ್ ಪಾರ್ಕ್ ಅಂತ ಇದೆ. ತುಂಬ ಜನ ಇದು ಸುಮ್ಮನೆ ಗೊತ್ತಿಲ್ದಲ್ಲ ಹಿಂಗೆ ಹೋಗ್ತಾರೆ. ನೋಡಿ, ಇವರೇ ಸಿದ್ಧಾರ್ಥ್ ಅಂತ. ಇವರನ್ನ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಕಿಂಗ್ ಅಂತ ಕರೀತಾರೆ. ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ ಕಾಫಿ ಸಿಟಿ. ಕಾಫಿನ ಪರಿಚಯ ಮಾಡಿಕೊಟ್ಟಿದ್ದೆ ಇವರು ಅಂತ ಹೇಳ್ತಾರೆ. ಕಿಂಗ್ ಒನ್ಸ್ ಅಪಾನ್ ಅ ಟೈಮಲ್ಲಿ ಬಿಸ್ನೆಸ್ ಕಿಂಗ್ ಆಗಿದ್ದವರು ಇವರು. ಕೆಲವೊಂದು ಕಾರಣಾರ್ಥಕವಾಗಿ ಇವತ್ತು ಅವರಿಲ್ಲ, ಬಟ್ ಅವರ ಹೆಸರಿದೆ ಇವತ್ತು. ಆನ್ ದಿ ವೇ ಚಿಕ್ಕಮಂಗ್ಳೂರಿಂದ ಮೂಡಿಗೆರೆ ಹೋಗೋ ರೋಡಲ್ಲಿ ಪಾರ್ಕ್ ಇದೆ. ತುಂಬ ಚೆನ್ನಾಗಿದೆ, ಬೆಸ್ಟ್. ನೀವೊಂದು ಬ್ರೇಕ್ ತೊಗೊಳೋದಾದ್ರೆ, ಆನ್ ದಿ ವೇಯಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಒಂದು ಬ್ರೇಕ್ ತೊಗೊಳೋದಾದ್ರೆ ಇದೊಂದು ಪಾರ್ಕ್ ಇದೆ. ತುಂಬ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ. ಪಕ್ಕದಲ್ಲೇ ಒಂದು ಕಾಫಿ ಶಾಪ್ ಇದೆ, ಸಿದ್ಧಾರ್ಥ್ ಕೆಫೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಇಲ್ಲಿ ಬಿಸ್ನೆಸ್ಸನ್ನು, ಕಾಫಿನ ತೋರಿಸಿ ಹೊರಗಡೆ